ಅಲ್ಲ ನಾನು ನೋಡಿ ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ. ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನು ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು ನನಗೆ ಕೊಡಿ ಅಂತ ಕೇಳೋಕ್ಕೆ ಬೇಡ್ಕೊಳ್ಳೋದಕ್ಕೆ ಕೇಳಲಿಕ್ಕೆ ಹಕ್ಕಿದೆ. ಅದನ್ನು ಕದನ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಾಗಾಗಿ ನನಗೇನು ಅನ್ನಿಸ್ತದೆ, ಇದು ಚೆನ್ನಾಗಿ ಆಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ. ಸರ್, ಈಗ 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರ ಸರ್? ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ನೀವು ಹೈಕಮಾಂಡರ್ ಕೇಳಬೇಕು. ಏನಂತ ನನಗೆ ಗೊತ್ತಿಲ್ಲ. ಇಬ್ಬರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ, ಚೌಚೌಬಾತ್ ತಿಂದಿದ್ದಾರೆ ಅಂತ ಹೇಳಿದರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ. ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಏನಂತ ಅವರಿಬ್ಬರು ತಿಳಿದು ಅವ್ರ ಪತ್ರಿಕೆಗೋಷ್ಠಿಯಲ್ಲಿ ಹೇಳಬೇಕಪ್ಪ. ಹಾಗಾಗಿ ನಾನು ಹೇಳೋದಷ್ಟೇ, ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಷ್ಠರಿಗೆ ನಾನು ಕೇಳೋದಷ್ಟೇ, ಗೊಂದಲಗಳಾಗ್ತದೆ, ಸಮಸ್ಯೆಗಳಾಗ್ತದೆ, ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂದರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ. ಆಮೇಲೆ BJPಯ ಕೆಲವರಿಗೆ ಆಹಾರ ಆಗುತ್ತೆ ಇದು. ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ವರಿಷ್ಠರು ಆದಷ್ಟು ಬೇಗ ಗಂಭೀರವಾಗಿ ತಗೊಳ್ಬೇಕು ಇದನ್ನು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಒಳ್ಳೆ ರೀತಿ ತೊಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನ್ನಿಸ್ತೈತಪ್ಪ. ಯಾರು ಒಳ್ಳೆ ಕತ್ತಾಯ್ತು. ನಾನೇನು ಸನ್ಯಾಸಿ ಅನ್ರಿ, ಅವತ್ತಿಂದ ಹೇಳ್ತಾ ಇದ್ದೀನಿ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಇದ್ದೇನೆ. 3 ಸರಿ MLA ಆಗಿದ್ದೇನೆ. ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ, ಇಲ್ಲ ಅಂತೇನೂ ಇಲ್ಲ. ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ. ಸುರೇಶ್ ಅವರು ಈಗ ಹೇಳಿದ್ರು, ಬಿಟ್ಕೊಡು ಅಂದರೆ ನಾನು ರೆಡಿ ಇದ್ದೀನಿ. ನೋಡಿ, ಇಂಥ ವ್ಯಕ್ತಿಗಳು ಬರಬೇಕು. ನೋಡಿ, ನಾನೆಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡೋಕ್ಕೆ ಈ ಥರ ಮಂತ್ರಿಗಳು ತ್ಯಾಗ ಮಾಡಬೇಕಪ್ಪ. ಅವರೆಲ್ಲ ಮಾಡಿದ ಖುಷಿ ಆಗುತ್ತೆ. ಬೈರತಿ ಸುರೇಶ್ ಅಂತವರು ಇರಬೇಕಪ್ಪ ಎಂಥ ಮಂತ್ರಿಮಂಡಲದಲ್ಲಿ. ಭಾಳ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದರು ಒಂದು ಸರಿ, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಜನ ಮಿನಿಸ್ಟ್ರು ಹೇಳಿದ್ದಾರೆ. ಪಾಪ ಇಲ್ಲ ಅಂತಿಲ್ಲ, ಯಾರೇ ಪಾಪ ಅವ್ರೇನು ಮಾಡ್ತಾರೆ ಹೇಳಿ. ಅವರು ವರಿಷ್ಠರು ತೀರ್ಮಾನ ಹೇಳಿ, ನೋಡಪ್ಪ ನೀವು ಬಿಟ್ಕೊಡೋದು ಬಿಟ್ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ವರಿಷ್ಠ ತೀರ್ಮಾನ ಅಲ್ಲ. ಈಗ ಸಿಎಂ ಸಹ ಬಿಟ್ಕೊಂಡು ಕೊಡಕ್ಕೆ ರೆಡಿ ಇರಬೇಕು ಸರ್. ಅದು ಅವ್ರಿಗೆ ಬಿಟ್ಟಿದ್ದಲ್ಲ. ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ. ನಾವು ಅವ್ರು ಕೇಳ್ರಿ, ನೀವು ನನಗೇನು ಗೊತ್ತಿಲ್ಲ. ಅದನ್ನು ಹಿಂದೆ ಅವ್ರ ಮಾತುಕತೆ ಏನಾಯಿತು ನಮಗೇನು ಗೊತ್ತಿಲ್ಲ. ಅದು ವರಿಷ್ಠರು ನೀವು ಕೇಳ್ಬೇಕು. ನಮ್ಮಂತರ CM ವಿಚಾರದಲ್ಲಿ DCM ವಿಚಾರದಲ್ಲಿ ನಾನು ಕೇಳಬೇಡಿ. ಮಂತ್ರಿಮಂಡಲದ ಮಂತ್ರಿಗಳ ವಿಚಾರದಲ್ಲಿ ನಮ್ಮನ್ನು ಕೇಳಿ, ನಾವು ಹೇಳ್ತೀವಿ ಬೇಕಾದರೆ ಅಷ್ಟೇ. ಈಗ ಮಠಾಧೀಶ್ವರಗಳು ಎಂಟ್ರಿ ಆಗಿದ್ದಾರೆ ಸರ್ ಇಬ್ರು ಕದನದಲ್ಲಿ. ಮಠಾಧೀಶ್ವರ ಸಹ ಅದೇ ಮಠಾಧೀಶ್ವರ ಎಂಟ್ರಿ ಆಗಿದ್ದು ಇವಾಗಲ್ಲ. ಯಡಿಯೂರಪ್ಪನವ್ರು ಯಾವಾಗ ಅವ್ರದ್ದು ರಾಜಕೀಯ ಶುರುವಾಯಿತು ಅಲ್ಲಿಂದ ಶುರುವಾಯಿತು. ಮಠಾಧೀಶ್ವರು ಯಡಿಯೂರಪ್ಪನವ್ರನ್ನ ಯಾವಾಗ ಇಳಿಸೋಕೆ ಶುರು ಮಾಡಿದ್ರು ಅವಾಗಿಂದ ಮಠಾಧೀಶ್ವರು ಶುರುವಾಯಿತು. ಅಲ್ಲಿಂದಲೇ ಶುರುವಾಗಿದ್ದು. ನೀವು ಟೀಕೆ ಮಾಡಿದ್ರಿ, ಇದೇ ಕಾಂಗ್ರೆಸ್ ಟೀಕೆ ಮಾಡಿದ್ರಿ. ಏನಂತ? ಹಿಂಗೆ ಮಠಾಧೀಶ್ವರೆಲ್ಲ ಹಿಂಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ಟೀಕೆ. ಯಾರು ಬೇರೆ ಟೀಕೆ ಮಾಡಿಬಿಡೋದು ಏನು ನನಗೆ ಗೊತ್ತಿಲ್ಲ. ಬಟ್ ಮಠಾಧೀಶರು ಏನಾಗಿದೆ ಇವಾಗ, ಅವರು ಪಾಪ ಅವ್ರ ಸಮಾಜ ಅಂತ ಬಂದಾಗ ಕೆಲವ್ರು ಹೋಗ್ತಾರೆ. ಏನು ಬೇಡ ಅನ್ನೋಕ್ಕೆ ಏನಾಗುತ್ತೆ. ಈಗ ಲಿಂಗಾಯತರ ಸಮಾಜದವರು ಯಡಿಯೂರಪ್ಪನವ್ರ ಪರವಾಗಿ ಹೋದರು. ಈಗ ಪಾಪ ಇವ್ರ ಪರವಾಗಿ ಇವ್ರು ಬಂದಿರಬೇಕು. ಅದರಿಂದ ನಾನು ಮಠಾಧೀಶರಂಥವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಅವರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟರು, ನಾನು ಹೇಳಕ್ಕೆ ಹೋಗೋದಿಲ್ಲ. ಏನು ಮಾಡೋಕ್ಕಾಗತ್ತೆ ರೀ. ನೋಡಿ, ಒಂದಿಷ್ಟು ದಿನ ಇವೆಲ್ಲ ಗೊಂದಲಗಳು ಇದಾಗ ಸಂದರ್ಭದಲ್ಲಿ ಇವನ್ನೆಲ್ಲ ಹೋಗಲಾಡಿಸೋ ಸಂದರ್ಭ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ. ಏನೋ ಒಂದು ಆಗುತ್ತೆ ಬಿಡಿ. ಈಗ ಸದ್ಯದಲ್ಲಿ ಬಹುಶಃ ಏನು ನಮ್ಮ ಅಸೆಂಬ್ಲಿ ನಡೀತದೆ ಬೆಳಗಾವಿ, ಅಲ್ಲಿಂದ ಮುಂದಕ್ಕೆ ಅದು ಮುಕ್ತಾಯ ಆಗ್ಬೋದು ಅನಿಸ್ತದೆ ನನಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.